ಚಿಕ್ಕ ವಯಸ್ಸಿನಿಂದ ನನ್ನಮ್ಮ ಹರಳೆಣ್ಣೆ ಬೇಯಿಸಿ ತಲೆಗೆ ತಂಪಾಗಲಿ ಕೂದಲು ಚೆನ್ನಾಗಿ ಬೆರಳಲಿ ಅಂತ ಹರಳೆಣ್ಣೆ ಹಾಕೋರು. ಡಾಕ್ಟ್ರಾಗಿ 40 ವರ್ಷ ಆಯಿತು, ಮದುವೆ ಆಗಿ 28 ವರ್ಷ ಆಯಿತು. ಬಟ್ ನಾನು ಮದುವೆ ಆದಾಗಿಂದಲೂ ಕೂಡ ಇದುವರೆಗೂ ನನ್ನ ತಲೆಗೆ ಎಣ್ಣೆ ಹಾಕಿಲ್ಲ. ಹಾಕೋರೆಲ್ಲ ಹಾಕ್ಕೊಳ್ಳಿ, ಅನೇಕ ವೆರೈಟಿ ತೈಲಗಳು ಬರ್ತವೆ. ಬಟ್ 2 ಕ್ವಶನ್ ನನಗೆ ಯಾವಾಗಲೂ ಕೇಳ್ತಾರೆ, ಡಾಕ್ಟ್ರೆ ಚಿಕ್ಕ ವಯಸ್ಸಿನವ್ರಿಗೆ ನರೆ ಕೂದಲು ಬಿಳಿ ಕೂದಲು ಯಾಕೆ ಬರುತ್ತೆ ಅಂತ. ಇದುವರೆಗೂ ನನಗೆ ಕರೆಕ್ಟ್ ಆದ ಕಾರಣ ನಾನು ಸಾಕಷ್ಟು ಹುಡುಕಿದ್ದೀನಿ, ಸಿಕ್ಕಿಲ್ಲ. ಎಲ್ಲೋ ಒಂದು ಕಡೆ ನನಗೆ ತಮಾಷೆ ಅನ್ನಿಸ್ತು, ಟ್ಯೂಬ್ಲೈಟ್ ಕೆಳಗಡೆ ಮಲ್ಕೊಳ್ಳೋದ್ರಿಂದ ನಿಮ್ಮ ತಲೆ ಕೂದಲು ಅದು ಎಷ್ಟು ನಿಜನೋ ಗೊತ್ತಿಲ್ಲ. ನಾವು ಚಿಕ್ಕ ಹುಡುಗರಾಗಿ ತಮಾಷೆಗೆ ಹೇಳೋರು, ಜೇನುತುಪ್ಪನ ತಲೆಗೆ ಹಚ್ಕೋಬೇಡ ಅಥವಾ ಮುಟ್ಕೋಬೇಡ, ಕೂದಲು ಬಿಳಿ ಆಗುತ್ತೆ ಅಂತ. ಬಟ್ ಇಟ್ ಈಸ್ ನಾಟ್ ಪ್ರೂವ್ಡ್. ನಮಸ್ಕಾರ, ನಾನು ಸರ್ಜನ್ನು. ಆ್ಯಕ್ಚುಲಿ ಹೇರ್ ಆ್ಯಂಡ್ ಸ್ಕಿನ್ ಎರಡೂ ಕೂಡ ಡೆರ್ಮಟಾಲಜಿಸ್ಟ್ ಫೀಲ್ಡಲ್ಲಿ ಬರುತ್ತೆ. ಬಟ್ ನಾನು MBBS ಮಾಡಿರೋವಾಗ ಇವೆಲ್ಲ ವಿಚಾರಗಳನ್ನು ತಿಳ್ಕೊಂಡಿರೋದ್ರಿಂದ ಹೇರಿನ ಬಗ್ಗೆ, ಕೂದಲಿನ ಬಗ್ಗೆ ಒಂದೆರಡು ವಿಚಾರಗಳು. ಚಿಕ್ಕ ವಯಸ್ಸಿನಿಂದ ನನ್ನಮ್ಮ ಹರಳೆಣ್ಣೆ ಬೇಯಿಸಿ ತಲೆಗೆ ತಂಪಾಗಲಿ ಕೂದಲು ಚೆನ್ನಾಗಿ ಬೆರಳಲಿ ಅಂತ ಹರಳೆಣ್ಣೆ ಹಾಕೋರು. ಬಟ್ ನಾನು ಡಾಕ್ಟ್ರಾಗಿ 40 ವರ್ಷ ಆಯಿತು, ಮದುವೆ ಆಗಿ 28 ವರ್ಷ ಆಯಿತು. ಬಟ್ ನಾನು ಮದುವೆ ಆದಾಗಿಂದಲೂ ಕೂಡ ಇದುವರೆಗೂ ನನ್ನ ತಲೆಗೆ ಎಣ್ಣೆ ಹಾಕಿಲ್ಲ. ಹಳ್ಳೆಣ್ಣೆ ಆಗಲಿ, ಕೊಬ್ಬರಿ ಎಣ್ಣೆ ಆಗಲಿ, ಅಂದರೆ ಕೂದಲಿಗೆ ತುಂಬ ತಂಪು ಅನ್ನೋರು. ಬಟ್ ನನಗೆ ಅದು ಅವೈಜ್ಞಾನಿಕ ಅನ್ನಿಸ್ತು. ಹಾಕೋರೆಲ್ಲ ಹಾಕ್ಕೊಳ್ಳಿ, ಅನೇಕ ವೆರೈಟಿ ತೈಲಗಳು ಬರ್ತವೆ. ಬಟ್ 2 ಕ್ವಶನ್ ನನಗೆ ಯಾವಾಗಲೂ ಕೇಳ್ತಾರೆ, ಡಾಕ್ಟ್ರೆ ಚಿಕ್ಕ ವಯಸ್ಸಿನವ್ರಿಗೆ ನರೆ ಕೂದಲು ಬಿಳಿ ಕೂದಲು ಯಾಕೆ ಬರುತ್ತೆ ಅಂತ. ಇದುವರೆಗೂ ನನಗೆ ಕರೆಕ್ಟ್ ಆದ ಕಾರಣ ನಾನು ಸಾಕಷ್ಟು ಹುಡುಕಿದ್ದೀನಿ, ಸಿಕ್ಕಿಲ್ಲ. ಎಲ್ಲೋ ಒಂದು ಕಡೆ ನನಗೆ ತಮಾಷೆ ಅನ್ನಿಸ್ತು, ಟ್ಯೂಬ್ಲೈಟ್ ಕೆಳಗಡೆ ಮಲ್ಕೊಳ್ಳೋದ್ರಿಂದ ನಿಮ್ಮ ತಲೆ ಕೂದಲು ಅದು ಎಷ್ಟು ನಿಜನೋ ಗೊತ್ತಿಲ್ಲ. ಬಟ್ ಅದಕ್ಕಿಂತ ಇಂಪಾರ್ಟೆಂಟು ಕೂದಲು ಉದುರುವುದು. ಮೊನ್ನೆ ಒಂದು ನ್ಯೂಸ್ ಬಂದಿದೆ, ಒಂದು ಊರಿನಲ್ಲಿ ಎಲ್ಲರೂ ಇದಕ್ಕಿದ್ದಂಗೆ ಬಾಲ್ಡಿ ಆಗಿದ್ದಾರೆ. ಅಂದರೆ ಗಂಡಸರಲ್ಲಿ ಹೇರ್ ಫಾಲ್ ಇರುತ್ತಲ್ಲ, ಬಾಲ್ಡಿ ಆಗ್ತವೆ. ನೀವು ಎಲ್ಲೇ ನೋಡಿ ಹೆಣ್ಮಕ್ಳು ಬಾಲ್ಡಿ ಆಗಲ್ಲ. ಕೂದಲು ಉದುರಿದರೆ ಅವ್ರಿಗೆ, ನನ್ನ ಹತ್ರ ಒಂದು ಅಜ್ಜಿ ಮೊಮ್ಮಗಳನ್ನ ಕರ್ಕೊಂಬಂದಿಲ್ಲ, ಡಾಕ್ಟ್ರೆ ನನ್ನ ಮೊಮ್ಮಗಳು ಜಡೆ ನೋಡಿ ಅಂತ. ನನಗೆ ಆಶ್ಚರ್ಯ ಆಯ್ತು, ಯಾಕೆ ಅಜ್ಜಿ ಅಂದರೆ, ಅವಳು SLC ನಿಮ್ಮ ಹತ್ರ ಕರ್ಕೊಂಬಂದಿದ್ದೆ, ಅವಳು ಜಡೆ ಕುದುರೆ ಬಾಲ್ ಥರ ಇತ್ತು, ಈಗ ನೋಡಿ ಡಾಕ್ಟ್ರೆ ನಾಯಿ ಬಾಲದ ಥರ ಆಗಿದೆ. ಅಜ್ಜಿ ಎಷ್ಟು ಮಾರ್ಮಿಕವಾಗಿ ಹೇಳಿದ್ಲು ಅಂದರೆ, ನನ್ನ ಮೊಮ್ಮಗಳ ಕೂದಲು ತುಂಬ ಉದುರ್ತಾ ಇದೆ, ಯಾಕೆ ಅಂತ. ನೋಡಿ, ಕೂದಲು ಆರೋಗ್ಯವಾಗಿರಬೇಕು ಅಂದರೆ ಭಾಳ ಇಂಪಾರ್ಟೆಂಟು ವಿಟಮಿನ್ A ಆ್ಯಂಡ್ D. ಇವೆರಡು ಎಲ್ಲಿ ಸಿಗುತ್ತೆ ಅಂದರೆ ಎಳೆ ಬಿಸಿಲಿನಲ್ಲಿ, ನೀವು ತಿನ್ನುವ ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ. ಸೊ ನಿಮ್ಮ ಚರ್ಮದ ಕಾಂತಿ, ನಿಮ್ಮ ಕೂದಲ ಕಾಂತಿ ಚೆನ್ನಾಗಿರಬೇಕು ಅಂದರೆ ಹಣ್ಣು ಇದನ್ನು ತಿನ್ನಿ. ಬಟ್ ಆಶ್ಚರ್ಯ ಅಂದರೆ, ನನಗೆ ಬಂದಿರೋ ಒಂದು ವಿಡಿಯೋ, ಅದು ನಾನು ನೋಡಿ ನಿಮಗೆ ಮಾತಾಡ್ತಾ ಇದ್ದೀನಿ. ಒಂದು ಊರಿನಲ್ಲಿ ಅವರು ಯಾಕೆ ಹಂಗಾಗಿದೆ ಅಂದರೆ, ನನಗೆ ಗೊತ್ತಿದ್ದ ವಿಚಾರದ ಪ್ರಕಾರ ಅಲ್ಲಿ ಸೆಲೆನಿಯಮ್ ಅನ್ನೋ ಒಂದು ಟಾಕ್ಸಿನ್ನು, ಅವರು ಉಪಯೋಗಿಸುವಂಥ ಎಣ್ಣೆಯಲ್ಲಿ, ಆಹಾರದಲ್ಲಿ ಸೆಲೆನಿಯಮ್ ಜಾಸ್ತಿಯಾಗಿ ತುಂಬ ಕೂದಲು ಉದುರುತ್ತೆ ಅಂತ ತೋರಿಸಿದ್ದಾರೆ ಆ ವಿಡಿಯೋದಲ್ಲಿ. ಬಟ್ ಎಷ್ಟು ನಿಜನೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಇಷ್ಟಂತೂ ಸತ್ಯ, ನೀವು ಬಾಲ್ಡಿ ಬೇಗ ಆಗಬಾರ್ದು ಅಂದರೆ ಹೆಣ್ಣುಮಕ್ಕಳು ತುಂಬ ಬಟ್ ನ್ಯಾಚುರಲಿ ನಾನು ಓದಿರುವ ಪ್ರಕಾರ ಒಂದು ದಿನಕ್ಕೆ ಲಕ್ಷಾಂತರ ಕೂದಲಿರುತ್ತೆ ನಿಮ್ಮ ತಲೆಯಲ್ಲಿ, ಹೆಣ್ಣುಮಕ್ಕಳ ತಲೆಯಲ್ಲಿ. ಬಟ್ ದಿನಕ್ಕೆ 400 ಕೂದಲು ಉದುರುವುದು ನ್ಯಾಚುರಲ್ಲು. ಅದು ಉದುರಿದ ಜಾಗದಲ್ಲಿ ಮತ್ತೆ ಕೂದಲು ಹುಟ್ಟುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲಿ ಹುಟ್ಟಲ್ವೋ ಅಲ್ಲಿ ಬಾಲ್ಡಿ ಆಗ್ತಾರೆ. ಇದು ಕೆಲವು ಜೆನೈಟಲ್. ಅದು ಇವಾಗ ನನಗೆ ನೆನಪಿದೆ, ನನ್ನ ತಂದೆಗೂ ಕೂಡ ಇಲ್ಲಿ ಕೂದಲು ಕಡಿಮೆ ಇತ್ತು, ನಾನು ಹುಡುಗರಿಂದ ನೋಡೀನಿ. ನನಗೆ ಇವಾಗ ಬರ್ತಾ ನನ್ನ ತಲೆ ತುಂಬ ಕೂದಲಿತ್ತು, ಈ ಕೂದಲು ಉದುರಿ ನನಗೆ ಈ ಏರಿಯಾ ಒಳಗೆ ಬಾಲ್ಡಿ ಆಗ್ತಾಯಿದ್ದೀನಿ. ಸೊ ಇದು ಕೆಲವು ಫ್ಯಾಮಿಲಿ ಒಳಗೆ ಅದು ಜೆನೆಟಿಕಲಿ ಕೋಡ್ ಆಗಿರುತ್ತೆ. ಅವ್ರ ಮನೆಯಲ್ಲಿ ಬರ್ತಾ ಬಾಲ್ಡಿ ಆಗ್ತಾರೆ. ಬಟ್ ಒಂದು ಊರಿನಲ್ಲಿ ಒಂದೇ ದಿನ ಒಂದೇ ಸಮಯದಲ್ಲಿ ಎಲ್ಲರೂ ಬಾಲ್ಡಿ ಆಗಿದ್ದಾರೆ ಅಂದರೆ ಏನೋ ಒಂದು ಕಂಟಾಮಿನೇಷನ್ ಇರುತ್ತೆ. ಅವ್ರು ಉಪಯೋಗಿಸುವ ಆಹಾರದಲ್ಲಾಗಲಿ, ಅವ್ರು ಉಪಯೋಗಿಸುವ ಸೋಪಲ್ಲಾಗಲಿ, ಅವ್ರು ಉಪಯೋಗಿಸುವ ಶಾಂಪೂನಲ್ಲಾಗಲಿ ಈ ಸೆಲೆನಿಯಮ್ ಅನ್ನೋದು ಜಾಸ್ತಿ ಇದ್ದರೆ ಕೂದಲು ಉದುರೋದು ಜಾಸ್ತಿ ಅಂತ ಹೇಳ್ತಾರೆ. ಅದರಿಂದ ಎಷ್ಟೋ ಜನ ಇವತ್ತು ಬಾಲ್ಡ್ನೆಸ್ಗೆ ಟ್ರೀಟ್ಮೆಂಟ್ ಬಂದಿದೆ. ಅನೇಕ ಕಡೆ ಸ್ಕಿನ್ ಡಾಕ್ಟರ್ಗಳು ಕೂದಲನ್ನ ಇಂಪ್ಲಾಂಟ್ ಮಾಡ್ತಾರೆ. ದೇಹದ ಬೇರೆ ಭಾಗದಿಂದ ಕೂದಲು ತೆಗೆದು ತಲೆಗೆ ಕಸಿ ಮಾಡ್ತಾರೆ. ಇವೆಲ್ಲವೂ ನಡೀತಾ ಇದೆ. ಬಟ್ ಇಷ್ಟಂತೂ ಹೇಳಬಲ್ಲೆ, ನಿಮ್ಮ ಕೂದಲಿನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ದಯವಿಟ್ಟು ನ್ಯಾಚುರಲ್ ವಿಟಮಿನ್ಸು ನಿಮಗೆ ಸಿಗೋದು ಸೊಪ್ಪು ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ. ಬಟ್ ನಾವು ಚಿಕ್ಕ ಹುಡುಗರಾಗಿ ತಮಾಷೆಗೆ ಹೇಳೋರು, ಜೇನುತುಪ್ಪನ ತಲೆಗೆ ಹಚ್ಕೋಬೇಡ ಅಥವಾ ಮುಟ್ಕೋಬೇಡ, ಕೂದಲು ಬಿಳಿ ಆಗುತ್ತೆ ಅಂತ. ಬಟ್ ಇಟ್ ಈಸ್ ನಾಟ್ ಪ್ರೂವ್ಡ್. ಸೊ ಜೇನುತುಪ್ಪನ ತಲೆಗೆ ಮುಟ್ಟೋದ್ರಿಂದ ನಿಮ್ಮ ಕೂದಲು ಬೆಳ್ಳಗಾಗುತ್ತೆ ಅನ್ನೋದು ಇಟ್ಸ್ ಎ ರಾಂಗ್ ಇನ್ಫಾರ್ಮೇಷನ್ನು. ಸೊ ಆದ್ದರಿಂದ
ದಯವಿಟ್ಟು ಕೂದಲುದವರು ನಿಮಗೆ ಆ ರೀತಿ ಡೌಟ್ ಇದ್ದಾಗೆ ಒಬ್ಬ ಕನ್ಸಲ್ಟೆಂಟ್ಸ್ ಅವರೆಲ್ಲ ಸ್ಪೆಷಲಿಸ್ಟ್ ಇನ್ ದ್ಯಾಟ್. ಸೊ ಸ್ಕಿನ್ ಆ್ಯಂಡ್ ಹೇರ್ ಸ್ಪೆಷಲಿಸ್ಟ್ ಹತ್ರ ಒಂದ್ಸರಿ ಕನ್ಸಲ್ಟ್ ಮಾಡಿ, ಅದರಿಂದ ನಿಮಗೆ ಕರೆಕ್ಟ್ ಇನ್ಫಾರ್ಮೇಷನ್ ಸಿಗುತ್ತೆ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.